ನಾವು ಇಲ್ಲಿ ವಯನಾಡಲ್ಲಿದ್ದೀವಿ. ವಯನಾಡಿನ ಅಲ್ಲಿ ಆಗಿರುವ ಭಾರಿ ದುರಂತ ಎಲ್ಲರಿಗೂ ಗೊತ್ತಿದೆ. ನೂರಾರು ಜನ ಇದರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಗುಡ್ಡ ಕುಸಿತದಿಂದಾಗಿ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೂರಾರು ಮನೆಗಳು ಆಲ್ಮೋಸ್ಟ್ ಒಂದು 500-600ಕ್ಕೂ ಹೆಚ್ಚು ಮನೆಗಳು ಸಿಕ್ಕಾಕೊಂಡಿದ್ದಾವೆ. ಇದೊಂದು 5ರಿಂದ 10 ರೇಡಿಯಸ್. ಇದು ಚೂಲಮಲ ಅಂತ ಪ್ರದೇಶ. ಆ ಕಡೆ ಇದೆ, ಆ ಕಡೆ ಬೆಟ್ಟದ ಆ ಕಡೆ ಇದೆ ಮುಂಡಕ್ಕೈ ಅಂತ ಏರಿಯಾ. ಅದಾದಮೇಲೆ ಪಟ್ಟಮಲ ಅಂತ. ಈ ಏರಿಯಾಗಳಲ್ಲಿ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ಅಲ್ಲಿ ನೋಡಿ ಮನೆಗಳು ಆಲ್ಮೋಸ್ಟ್ ಎಲ್ಲ ಈ ಪ್ರದೇಶದ ಮನೆಗಳು ಮುಕ್ಕಾಲು ವಾಸಿ ಮಣ್ಣಿನಿಂದ ಹೊರಗಿ ಹೋಗಿದೆ. ಇದು ನಾವು ನಿಂತ್ಕೊಂಡಿದ್ದು ಕೂಡ ಇದು ಕೂಡ ಮನೆ. ಇದು ಮನೆ ನಾವು ಟೆರೆಸಲ್ಲಿದ್ದೀವಿ. ಇದು 2 ಅಂತಸ್ತಿನ ಮನೆ ಅಂತ ಹೇಳ್ತಾರೆ. ಈ ಅಂತಸ್ತು ಈಗಲೇ ನೋಡಿದರೆ ನೀವು ಅಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅರ್ಧದಷ್ಟು ಮಣ್ಣು ತುಂಬಿಕೊಂಡು ಕೆಸರು ತುಂಬಿಕೊಂಡು ಅರ್ಧದಷ್ಟು ಮನೆಗಳು ಪೂರ್ತಿಯಾಗಿ ಹಾಳುಗಡಾಗಿದೆ. ಅವರ ಅಧಿಕಾರಿಗಳ ಪ್ರಕಾರ ಇಲ್ಲಿ ತುಂಬ ಒಂದು 10-15 ಈ ಜಸ್ಟ್ ಚಿಕ್ಕ ಏರಿಯಾದಲ್ಲಿ ಕೂಡ 15 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೆಚ್ಚಿನ ಮನೆ ನಿವಾಸಿಗಳನ್ನು ಸುರಕ್ಷಿತವಾದಂಥ ತಾಣಗಳಿಗೆ ಸರ್ಕಾರಿ ಅಧಿಕಾರಿಗಳು ತಲುಪಿಸಿದ್ದಾರೆ. ಹಾಗಾಗಿ ಮತ್ತು ನೀವು ನೋಡ್ಬೋದು ಇದು ಒಂದು ನೀರಿನ ಫ್ಲೋ ಯಾವ ಥರ ಇದೆ ಅಂತ. ಇದು ಚಾಲಿಯಕ್ ಅನ್ನೋದೊಂದು ಸಣ್ಣ ನದಿ. ಇದು ಮಳೆ ಕೂಡ ಆಗಾಗ ಬರ್ತಾ ಇದೆ. ಅಂದರೆ ಒಂದ್ಸಲ ನಿಲ್ಲುತ್ತೆ, ಒಂದ್ಸಲ ಬರುತ್ತೆ. ಅದು ಇನ್ನು ಸಂಜೆ ಹೊತ್ತಿಗಂತೂ ಜೋರಾದ ಮಳೆ. ಯಾವುದೇ ನಮ್ಮ ಅಧಿಕಾರಿಗಳಿಗೆ, ಮಿಲಿಟ್ರಿ ಅಧಿಕಾರಿಗಳಿಗೆ ಅಥವಾ ಈ ಸುರಕ್ಷತಾ ಅಧಿಕಾರಿಗಳಿಗೆ ಅವರ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ತುಂಬ ಕಷ್ಟಕರವಾಗಿದೆ. ಇದು ನಾವು ಹೇಳಿದಷ್ಟು ನೋಡಿದಷ್ಟು ಸುಲಭ ಇಲ್ಲ. ಯಾಕಂದರೆ ಅಲ್ಲಿ ನಾವು ಕೆಲವು ವಿಜುವಲ್ಸನ್ನು ತೋರಿಸ್ತೀವಿ. ಅದರಲ್ಲಿ ಮಿಲಿಟರಿ ಅಧಿಕಾರಿಗಳು ತಾತ್ಕಾಲಿಕ ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ಅಂದರೆ ಒಂದು ಪ್ರದೇಶ ಇನ್ನೊಂದು ಏರಿಯಾಕ್ಕೆ ರೀಚ್ ಆಗುತ್ತೆ. ಇದೆಲ್ಲ ಗುಡ್ಡಗಾಡು ಇರುವಂತಹ ಪ್ರದೇಶಗಳು. ಮುಖ್ಯವಾದ ಕಾರಣ ಏನು ಹೇಳ್ತಾರೆ, ಇದೆಲ್ಲ ಟೀ ಎಸ್ಟೇಟ್ ಬಂದುಬಿಟ್ಟಿದೆ. ಇದೇ ಈ ಏರಿಯಾದವರ ಜಾಸ್ತಿ ಬಿಸ್ನೆಸ್ ಅಂತ ಹೇಳ್ತಾರೆ. ಟೀ ಎಸ್ಟೇಟ್ ಗುಡ್ಡವನ್ನು ಕಡಿದಿದ್ದಾರೆ, ಈ ಥರದ ಮನೆಗಳನ್ನು ಕಟ್ಟಿದ್ದಾರೆ. ಅದು ಸುರಕ್ಷಿತವಲ್ಲ. ಯಾವತ್ತಾದರೂ ಕೂಡ ಪ್ರಕೃತಿ ಮುಗಿಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅಂದ್ಕೋಬೋದು. ಏನೇ ಆದರೂ ಕೂಡ ಸಾವಿರಾರು ಜನ ಇದನ್ನು ನೋಡಿಕೊಂಡಿದ್ದಾರೆ. ಮತ್ತು ಈಗಾಗಲೇ 150ಕ್ಕಿಂತ ಹೆಚ್ಚು ಜನ ಸೇರ್ಕೊಂಡಿದ್ದಾರೆ. ಅಂದರೆ ಅವ್ರ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನೂ ಎಷ್ಟೋ ಜನರ ಬಾಡಿಗಳು ಮಣ್ಣಿನಲ್ಲಿ ಹೊದಗಿರ್ಬೋದು. ಮತ್ತು ಗೊತ್ತಿಲ್ಲ ಎಷ್ಟು ಜನ ಒಳಗೆ ಬದುಕಿರಲು ಸಾಧ್ಯತೆ ಇದೆ. ಅದು ತುಂಬ ಕಷ್ಟ ಆದರೂ ಕೂಡ ಅದೆಲ್ಲವನ್ನು ಮಿಲಿಟ್ರಿ ನಮ್ಮ ಜವಾನರು, ಮಿಲಿಟ್ರಿ ಅಧಿಕಾರಿಗಳು ಮತ್ತು ರೆಸ್ಕ್ಯೂ ಆಪರೇಷನ್ ತಂಡದವರು ಮಾಡ್ತಾ ಇದ್ದಾರೆ. ನೀವು ಇನ್ನೂ ನೋಡ್ಬೋದು. ನೋಡಿ ಯಾವ ಥರ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಅದು ಯಾವತ್ತಾದರೂ ಅಪಾಯಕರವಾದ ಸಿಚುವೇಶನ್. ಯಾಕಂದರೆ ಇದು ಈಗ ಗೊತ್ತಾಗಲ್ಲ, ಸಾಮಾನ್ಯ ಸನ್ನಿವೇಶದಲ್ಲಿ ಗೊತ್ತಾಗಲ್ಲ. ಬಿಸಿಲಿರಬೇಕಾಗಲ್ಲ, ತುಂಬ ಚೆನ್ನಾಗಿ ರಮಣೀಯವಾಗಿರುತ್ತೆ. ಬಟ್ ನಿಜ ಪ್ರಕೃತಿ ಮುರಿದಾಗ ಇದೆಲ್ಲ ಎಷ್ಟು ರಿಸ್ಕ್ ಇದೆ, ಎಷ್ಟು ಕಷ್ಟಕರ ಇದೆ, ಅಂದರೆ ಅವರಿಗೆ ಸಮಸ್ಯೆ ಇದೆ ಅನ್ನೋದನ್ನು ಇದೇ ಥರದ ಹಾಗೆ ಎಷ್ಟೋ ಮನೆಗಳಿಂದ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಇದು ವಯನಾಡಿನ ಒಂದು ಸಣ್ಣ ಪರಿಚಯ ಅಷ್ಟೇ. ಯಾಕಂದರೆ ನಾವು ಹೇಳೋದಕ್ಕಿಂತ ತುಂಬ ಭೀಕರವಾದ ಸನ್ನಿವೇಶ, ತುಂಬ ಬೀಭತ್ಸವಾದ ಸನ್ನಿವೇಶ ಮುಂಡಕ್ಕೈ ಮತ್ತು ಚೂಲಮಲ ಮತ್ತು ಪಟ್ಟಮಲ ಒಂದು ಆಲ್ಮೋಸ್ಟ್ 10 ಕಿಲೋಮೀಟರ್ ರೇಡಿಯಸ್ ಸುತ್ತಮುತ್ತ ನಡೆದಿದೆ. 3,000 ಜನ ಎಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಇದು ತಕ್ಷಣಕ್ಕೆ ಈ ಕಾರ್ಯಾಚರಣೆ ಸಾಧ್ಯ ಅಲ್ಲ. ಅಧಿಕಾರಿಗಳು ಯಾಕೆಂದರೆ ರಾತ್ರಿ ಅವರ ಕಾರ್ಯಾಚರಣೆ ನಿಲ್ಲಿಸ್ತಾರೆ. ಯಾಕೆಂದರೆ ರಾತ್ರಿಯ ಮಳೆ ಮತ್ತು ಇಲ್ಲಿಯ ಸನ್ನಿವೇಶ, ಪ್ರಾಕೃತಿಕ ಸನ್ನಿವೇಶಗಳು ಅವರಿಗೆ ಅದು ಸಹಕರಿಸ್ತಾ ಇಲ್ಲ. ಅವರು ನಿನ್ನೆ ರಾತ್ರಿ ಕೂಡ ನಾವು ಇಲ್ಲಿ ತಲುಪಿದಾಗ ಸಿಚುವೇಶನ್ ಯಾವ ಥರ ಇತ್ತು ಅಂದರೆ, ಇಲ್ಲಿಂದ ಇದು ತುಂಬ ದೊಡ್ಡ ಪರ್ವತ ಇದೆ. ಕಲ್ಪೆಟ್ಟ ಅನ್ನೋ ಒಂದು ಪ್ರದೇಶ ಇದೆ. ಮತ್ತು ಇನ್ನೊಂದು ಬೇಪಾಡಿ ಅನ್ನೋ ಜಾಗ ಇದೆ. ಅಲ್ಲಿಗೆ ತುಂಬ ಎತ್ತರದ, ಅದು ಆಲ್ಮೋಸ್ಟ್ ಒಂದು 12 ಕಿಲೋಮೀಟರ್ ಎತ್ತರದಲ್ಲಿರುವಂಥ ಒಂದು ಅಂದರೆ ಪರ್ವತ ಪ್ರದೇಶ. ಇಲ್ಲಿಂದ ಜನ ಎಲ್ಲ ಇವರು ಮಿಲಿಟರಿ ಅಧಿಕಾರಿ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಯಾಕಂದರೆ ಲ್ಯಾಂಡ್ ಸ್ಲೈಡ್ ಯಾವಾಗ ಆಗ್ಬೋದು ಏನೋ ಬಂದು ಗೊತ್ತಿಲ್ಲ. ಹಾಗಾಗಿ ರಾತ್ರಿ ಅವರು ಅನಿವಾರ್ಯವಾಗಿ ಅವರ ರಕ್ಷಣೆಗೋಸ್ಕರ ಮಾಡಬೇಕಾಗುತ್ತೆ. ಆ ಸುರಕ್ಷತಾ ಕ್ರಮಕ್ಕೂ ಕೂಡ ಅವರು ಒಂದು ತಾತ್ಕಾಲಿಕ ವಿರಾಮ ಕೊಡ್ತಾರೆ. ಆದರೆ ಅವರ ನಾವು ಯಾವುದಕ್ಕೆ ಇಲ್ಲಿ ನಾವು ಮಿಲಿಟರಿ ಅಧಿಕಾರಿಗಳಿಗೆ ಮತ್ತು ಈ ಸುರಕ್ಷತಾ ಕಾರ್ಯ ಮಾಡುತ್ತಿರುವಂಥ ಎಲ್ಲ ಸಿಬ್ಬಂದಿಗೆ ನಾವು ಒಂದು ಸೆಲ್ಯೂಟ್ ಹೇಳಬೇಕು. ಯಾಕಂದರೆ ಅವರು ತಮ್ಮ ಜೀವದ ಪಣವನ್ನು ಇಟ್ಟು ಇನ್ನೊಬ್ಬರ ಜೀವಕ್ಕಾಗಿ ಅವರ ಶ್ರಮ ಹಾಕ್ತಾ ಇದ್ದಾರೆ. ಇದಕ್ಕೆ ಬರೀ ಕೇರಳದ ಅಧಿಕಾರಿಗಳು ಮಾತ್ರ ಅಲ್ಲ, ಕೇರಳದ ಸುರಕ್ಷತಾ ಅಧಿಕಾರಿಗಳ ಕರ್ನಾಟಕದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಮತ್ತು ನಮ್ಮ ಭಾರತೀಯ ಸೇನೆಯವರು ಬಂದಿದ್ದಾರೆ. ಎಲ್ಲರೂ ಕೂಡ ಎಲ್ರಿಗೂ ನಾವು ಸೆಲ್ಯೂಟ್ ಹೇಳಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.